ಅದರಲ್ಲಿ ಏನು ಈ ಅಲೆದಾಡುವಂಥ ಜನ ಏನು ಬರ್ತಾರೆ ಅವರು ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ 31 ಗ್ರಾಂ ತೂಕದ ಬಂಗಾರನ ಕಳ್ಳತನ ಮಾಡಿದ್ರು. ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಕೊನೆಯದಾಗಿ ಏನು ಈ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಆಡುಗಳನ್ನ ಕಳ್ಳತನ ಮಾಡಿದಂಥವ್ರನ್ನ ಹಿನ್ನೆಲೆಯನ್ನು ಬಿಟ್ಕೊಂಡು ಹೋದಾಗ ಅವರು ಮಹಾರಾಷ್ಟ್ರದ ಕುಮುದಿಯವರು ಮತ್ತು ಅವನು ಇಲ್ಲೇ ಇಂಡಿ ತಾಲೂಕಿನ ಕೂಡ್ಗಿ ಇವರಿಬ್ಬರು ಆರೋಪಿತರು ಅಂತ ಗೊತ್ತಾಗುತ್ತೆ. ಅವರಿತ್ರ ಏನು 11 ಬೈಕು, 1 ಸ್ಕಾರ್ಪಿಯೋ, 2 ಟ್ರ್ಯಾಕ್ಟರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 38,45,000 ರೂಪಾಯಿ ವರ್ತ್ ವ್ಯಾಲ್ಯೂ. ಹೀಗೆ ಇಂಡಿ ಉಪವಿಭಾಗದಲ್ಲಿ ಕಳೆದ 2 ತಿಂಗಳಿಂದ ನಡೆದಂತಹ ಸ್ಪೆಷಲ್ ಡ್ರೈವ್ ಇದ್ದರೆ ಒಟ್ಟು 20 ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರಿಂದ ಸುಮಾರು 1,20,20,4,750 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಅವರು ಮಾಡಿದಂಥ ಈ ಕರ್ತವ್ಯವನ್ನು ನಾನು ಶ್ಲಾಘಿಸ್ತೀನಿ ಮತ್ತು ಅವರಿಗೆ ಇದೇ ರೀತಿ ಕೆಲಸವನ್ನು ಮಾಡಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಈಗ ಅಕ್ಕಿ ಹೇಳಿದ್ರಲ್ಲ, ಅದು ಯಾವ ಅಕ್ಕಿ ಸರ್? ನನ್ನ ಭಾಷೆದ ಅಕ್ಕಿನ ಪರ್ಮಿಟ್ ಇದ್ದದ್ದು ಬಾಗಲಕೋಟು ಏನು ಗುಜರಾತಿಗೆ ಹೋಗ್ಬೋದು. ಸೊ ದಾರಿ ಮಧ್ಯದಲ್ಲಿ ಭರ್ತಿ ಹತ್ರ ಇದು ಪೊಲೀಸರು ಅಂತೇಳಿ ಒಂದು ಪ್ರೈವೇಟ್ ಕಾರಲ್ಲಿ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿಬಿಟ್ಟು ಗಾಡಿಯಲ್ಲಿದ್ದಂಥ ಡ್ರೈವರು ಕ್ಲಿಯರನ್ನು ಆ ಕಾರಲ್ಲೇ ಕೂರಿಸ್ಕೊಂಡು ಆ ಟ್ರಕ್ಕನ್ನು ತೊಗೊಂಡು ಸೊಲ್ಲಾಪುರಿಗೆ ಹೋಗ್ತಾರೆ. ಸೊ ಸೊಲ್ಲಾಪುರಿಗೆ ಹೋಗ್ಬಿಟ್ಟು ಅದನ್ನು ಇವರೇ ಗೋಡೌನ್ಸ್ಗಳು ಗೊತ್ತಿದೆ ಎಲ್ಲೆಲ್ಲಿವೆ ಅಂತೇಳಿ ಅಲ್ಲಿ ಮಾರಿದ್ದಾರೆ ಅಕ್ಕಿಯನ್ನು. ಅದು ಕೂಡ ಇದೆ. ಮಾರಿಬಿಟ್ಟು ಅಲ್ಲಿ ದುಡ್ಡು ತೊಗೊಂಡಿದ್ದಾರೆ. ದುಡ್ಡು ತೊಗೊಂಡು ಅದನ್ನು ಟ್ರಕ್ಕನ್ನು ಅಲ್ಲೇ ಹೈವೇ ಮೇಲೆ ಬಿಟ್ಟು ಹೋಗಿದ್ದಾರೆ. ಇದೇ ಸೇಮ್ ಟೀಮು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಒಂದು ಮಾಡಸ್ ಆಪರೇಷನ್ ಮಾಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಸೊ ದ ಸೇಮ್ ಟೀಮ್ ಸ್ವಲ್ಪ ಜನ ಇಲ್ಲಿ ಲೋಕಲ್ ಬಿಜಾಪುರದವರು ಇದ್ದಾರೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಸೊ ಅಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಮೂವ್ಮೆಂಟ್ ಆಗಿದ್ದ ನಮ್ಗೆ ಗೊತ್ತಾಗುತ್ತೆ ಕೊಡಾವಂತಲ್ಲಿ. ಸೊ ಎನ್ ರೂಟಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಕಾಗವಾಡದಲ್ಲಿನೂ ಕೂಡ ಒಂದಾಗಿತ್ತು, ಬಾಗಲಕೋಟದಲ್ಲಿ ಒಂದಾಗಿತ್ತು, ನಮ್ಮಲ್ಲಿ ಕೂಡ ಒಂದಾಗಿತ್ತು. ಸೊ ಈ ತಂಡವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದೆ. ಸರ್, ಹೆದ್ದಾರಿಗಳಲ್ಲಿ ನೈತಿಕ ಪೊಲೀಸರು ನಡೀತಾ ಇದೆ. ಸಾಗಾಟ ಮಾಡ್ತಾ ಇರುವಂಥ ವಾಹನಗಳನ್ನ ಬೇರೆ ಯಾರು ತಡೀತಾ ಇದ್ದಾರೆ ಅನ್ನುವಂಥ ಆರೋಪಗಳಿದೆ. ಹಾಗೆ ಯಾರು ತಡೀತಾರೆ ಮಾಡ್ತಾರೆ, ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರು ಅಂತಂತಂದರೆ ಯಾರು ತಡೆದಿರ್ತಾರೆ ಅವ್ರ ಮೇಲೆ ಡೆಫಿನೆಟ್ಲಿ ಟೇಕ್ ದ ಆ್ಯಕ್ಷನ್. ಆ ರೀತಿ ನೈತಿಕ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ಅಧಿಕಾರನೂ ಇರಲ್ಲ. ಮಾಡಿದಂಥದ್ದು ಏನಾದರೂ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ 100% ಕ್ರಮ ತಗೊಳ್ತಾರೆ. ನಿನ್ನೆ ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗೋ ಸಾಗಾಟದ ಒಂದು ಮತ್ತು ಪೊಲೀಸರಿಗೆ ತಂದು ಮಾಹಿತಿ ಕೊಟ್ಟಿದ್ದಾರೆ, ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಯಾರೇ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತಂದರೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿ. ಸೊ ಅವರಾಗಿ ಕೂಡ ಯಾರು ಏನು ಮಾಡೋದು